ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇದು ವಿದ್ಯೆಗಳ ರಾಜ, ರಹಸ್ಯಗಳ ರಾಜ, ಪವಿತ್ರವಾದುದು, ಉತ್ತಮವಾದುದು, ಪ್ರತ್ಯಕ್ಷವಾಗಿ ತಿಳಿಯಲು ಸಾಧ್ಯವಾದುದು, ಧರ್ಮಕ್ಕೆ ವಿರೋಧವಲ್ಲದ್ದು, ಪಡೆಯಲು ಸುಲಭವಾದುದು ಮತ್ತು ಅವ್ಯಯವಾದುದು. ಆಧ್ಯಾತ್ಮಿಕ ವಿದ್ಯೆಯನ್ನು ಬಿಟ್ಟು ಮತ್ತೆಲ್ಲ ಅವಿದ್ಯೆ ಎನ್ನಲಾಗುತ್ತದೆ. ಮನುಷ್ಯ ಅಧ್ಯಾತ್ಮ ಅಧ್ಯಯನ ನಡೆಸಿದರೆ ಸಾಕು, ಮತ್ತೆಲ್ಲವೂ ತಾನಾಗಿಯೇ ತಿಳಿಯಲ್ಪಡುತ್ತದೆ. ಇಲ್ಲಿ ಭಗವಂತ ಉತ್ತಮ ವಿದ್ಯೆಯ ಬಗ್ಗೆ ಹೇಳುತ್ತೇನೆ ಎನ್ನುತ್ತಿದ್ದಾನೆ. ವಿದ್ಯೆ ಕಲಿಯಲು ಮುಖ್ಯವಾಗಿ ಬೇಕಾಗಿರುವುದೇ ಕುತೂಹಲ. ವಿದ್ಯೆಯಲ್ಲಿ ರಹಸ್ಯ ಸಹಜ. ಈ ರಹಸ್ಯವನ್ನು ತಿಳಿಯಲು ಆಸಕ್ತಿ ಮೂಡಿದರೆ ಸಾಕು. ಅದೆಂತಹ ಕಷ್ಟಕರವಾದರೂ ರಹಸ್ಯ ಭೇದಿಸುವ ಜಾಣ್ಮೆ ಹಾಗೂ ಸಾಮರ್ಥ್ಯ ಸಹಜವಾಗಿ ಬರುತ್ತದೆ. ಇಂದಿನ ಆವಿಷ್ಕಾರಗಳೆಲ್ಲವೂ ರಹಸ್ಯ ಹುಡುಕಿ ಹೊರಟ ಮನುಷ್ಯನಿಂದಲೇ ಸಾಕಾರಗೊಂಡಿರುವಂತಹದ್ದು ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಒಬ್ಬ ವಿದ್ಯಾರ್ಥಿಗೆ ಒಂದು ಭಾಷೆ ಹಾಗೂ ಸಂಖ್ಯಾಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡಿಸಿ ಕುತೂಹಲ ಮೂಡಿಸಿದರೆ ಸಾಕು. ಆತ ಇಂದು ದೊರೆಯುವ ಸೌಲಭ್ಯಗಳ ಮೂಲಕ ಉತ್ತಮ ಜ್ಞಾನಿಯಾಗಬಲ್ಲ. ಕುತೂಹಲದಿಂದ ಕಲಿತ ವಿದ್ಯೆ ಎಂದೂ ನಾಶವಾಗದು ಅಥವಾ ಖಾಲಿಯಾಗದು. ಇಲ್ಲಿ ಭಗವಂತ ತಾನು ಹೇಳುತ್ತಿರುವ ಮಾತಿನ ಬಗ್ಗೆ ಅರ್ಜುನನಿಗೆ ಕುತೂಹಲ ಮೂಡುವಂತೆ ಮಾಡುವ ಮೂಲಕ ವಿಷಯವನ್ನು ತಿಳಿಯಲು ಅರ್ಜುನ ತನ್ನ ಮೈಯನ್ನೆಲ್ಲ ಕಿವಿಯಾಗಿಸಿಕೊಳ್ಳುವಂತೆ ಮಾಡುತ್ತಿದ್ದಾನೆ. ಹರಿ ಓಂ ತತ್ಸತ್.